ಕಾಪಾಡ್ಕೊಂಡಿರ್ರಿ. ಇಂಥ ನೀತಿಗೆಟ್ಟ ಮಾನಗೆಟ್ಟಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರನ್ನೆಲ್ಲ ರಾಜಕಾರಣವಾಗಿ ಬಿಟ್ಕೊಂಡು ಆತ್ಮಸಾಕ್ಷಿ ಇಲ್ದಲೇ ಮತ್ತೆ ಪುನಃ ಬಂದು ನೀವು ಈ ಸಾರಿ ಏನೋ ಶ್ರೀರಾಮ ಮಂದಿರ ಕಟ್ಟಿದೀವಿ, ಅದಕ್ಕೋಸ್ಕರ ಶ್ರೀರಾಮ ಮಂದಿರಕ್ಕೆ ನಾವು ಎಲ್ಲ ಹಿಂದೆ ಬಂದರು ಇಲ್ಲಿ ಯಾತ್ರೆ ಅಂತ ರಥ ಮಾತ್ರ ನಾವು ದುಡ್ಡು ಕೊಟ್ಟಿದ್ದೀವಿ ಸ್ವಾಮಿ, ನಾವು ದುಡ್ಡು ಕೊಟ್ಟಿದ್ದೀವಿ. ಅವತ್ತು ಯಾತ್ರೆ ಬಂದಾಗ ನಾವು ರಸೀದಿ ಎರಿಸ್ಕೊಂಡಿದ್ದೀವಿ. ನೀವೊಬ್ಬರೇ ಅಲ್ಲ, ನಿಮ್ಮ ಸತ್ತಲ್ಲ, ಈಗಲೂ ಕಟ್ಟಿಸ್ತೀವಿ. ಇಟ್ಟಿಗೆ ಇಲ್ಲಿಂದ ತಗೊಂಡೋದ್ರಿ, ಎಲ್ಲ ಮಾಡಿದ್ರಿ. ಇದನ್ನ ನಾವ್ ಯಾಕೆ ಮಾಡ್ತಾರೆ ಅಂದ್ರೆ ರಾಮ ಮಂದಿರಕ್ಕೆ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ನೀವು ರಾಜಕೀಯದಲ್ಲಿ ಗೆಲ್ಲಕ್ ಮಾಡ್ಕೊಂಡಿದ್ದೀರ. ರಾಜಕೀಯದಲ್ಲಿ ಗೆಲ್ಲಕ್ಕೋಸ್ಕರ ಶ್ರೀರಾಮನ್ ಫೋಟೋ ಹಾಕೊಂಡು ಹೊಂಟಿದ್ರನ್ರಿ, ಶ್ರೀರಾಮನ್ ಫೋಟೋ ಹಾಕೊಂಡು ಹೊಂಟಿದಿರ ನೀವು. ಶ್ರೀರಾಮನ್ ಫೋಟೋ ನಾವು ಬನ್ನಿ 27ನೇ ತಾರೀಕಲ್ಲಿ ರಾಮ ಮಂದಿರ ಓಪನ್ ಆಗುತ್ತೆ. ಈ ರಷ್ಯರು ಹೋಗಕ್ಕಾಗಲ್ಲ. ಅದರಿಂದ ನಾವು ಅವತ್ತು ಇದೇ ತರ ಮೆರವಣಿಗೆ ಮಾಡಿ ಶ್ರೀರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡಿ, ಪೂಜೆಯನ್ನು ಸಲ್ಲಿಸಿ ಜೈ ಶ್ರೀರಾಮ ಅಂತ ಹೇಳಿ ಕೂಗಿ ಬರ್ತೀವಿ. ನಾವು ನೀವೇ ಎಲ್ಲ ಕೂಗಸ್ತರು, ನಾವು ಕೂಗದಲ್ಲೇ ಕೆಟ್ಟಿದೀವಿ. ಇನ್ನು ನಾವು ನಿಮಗಿಂತ ಮೊದಲು ಭಾರಿ ಚೆನ್ನಾಗಿ ಹೇಳ್ತೀವಿ ನಾವು, ನಿಮಗೆ ಗೊತ್ತಿಲ್ಲ. ಜೈ ಶ್ರೀರಾಮ್ ಅಂತ ಹೇಳಿ ನಮಗೂ ಹೇಳೋದು ಗೊತ್ತಿದೆ. ನಾವು ಆಂಜನೇಯನ ಪಾತ್ರ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ನೀವು ನಮಗೆ ಗೊತ್ತಿಲ್ಲ, ನಿಮ್ಗೆ ಇನ್ನು ಗದೆ ಹಿಡ್ಕೊಂಡು ಹೊಂಟ್ರ ಆಂಜನೇಯನ ಗದನ ಏನಾಗುತ್ತೆ ಅಂತ ಗೊತ್ತಿಲ್ಲ ನಿಮ್ಗೆ. ಸ್ವಲ್ಪ ಗೌರವದಿಂದ ಆತ್ಮಸಾಕ್ಷಿಯಿಂದ ಇರೋದ್ ಕಲ್ತ್ಕೊಳ್ಳಿ. ಏನು ನಿಮಗೆ ಗುತ್ತಿಗೆ ಕೊಟ್ಟಿಲ್ಲ ನಾವು. ಈ ಅನಂತ್ ಕುಮಾರ್ ಹೆಗಡೆ ಅಂತ ಅನೈತಿಕ ಮಾತುಗಳನ್ನು ಆಡ್ತಕ್ಕಂಥ ಮಾನಗೆಟ್ಟ ವ್ಯಕ್ತಿಯ ಸಾಹಸ ನಿಮಗೆ ಬೇಡವಾಗಿದೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದು ಮಾತನ್ನ ಕೊನೆಯದಾಗಿ ಹೇಳ್ತಾ ಇದ್ದೇನೆ. ಈ ಸಾರಿಯ ಚುನಾವಣೆಯಲ್ಲಿ ನಿಮಗೆ ಚುನಾವಣೆ ಬಂದಾಗ ಹೇಳ್ತೀವಿ, ಇದು ಸಂದರ್ಭ ಅಲ್ಲ, ಚುನಾವಣೆ ಬರುತ್ತೆ ಈ ಸಾರಿ.